ನಗರಗಳು ಹುಟ್ಟುವ ಮುಂಚೆ ಮಾನವರು ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಅದರ ಸಾಕ್ಷ್ಯ ಇಂದಿಗೂ ಭಾರತದಲ್ಲಿ ಹಲವಾರು ಕಡೆ ನಿಮಗೆ ಕಾಣಿಸುತ್ತೆ. ಸೊ ಅಂಥದ್ದೇ ಒಂದು ಪ್ಲೇಸಿನ ಬಗ್ಗೆ ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಹಿಂದೆ ಕಾಣ್ತಿರುವಂಥ ಚಿತ್ರಗಳು ಆ ಮಾನವರು ಬಿಡಿಸಿದ್ದೆ. ಸೊ ಈ ಚಿತ್ರಗಳು ಪಿರಮಿಡ್ಗಿಂತ ಹಳೆಯದು. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಭೀಂಬೇಟ್ಕಾ ರಾಕ್ ಶೆಲ್ಟರ್ಸ್ ಮಧ್ಯಪ್ರದೇಶದ ಭೋಪಾಲ್ನಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಮ 2 ವೀಲರ್ 4 ವೀಲರಲ್ಲಿ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ ರಾಕ್ ಶೆಲ್ಟರ್ಸ್ ಎಂಟ್ರಿವರೆಗೂ ಹೋಗ್ಬೋದು ನೀವು. ಇಂಡಿಯಾದಲ್ಲಿ ನಾವು 8 ವರ್ಷಕ್ಕಿಂತಲೂ ಹಳೆಯ ನಾಗರಿಕತೆಯ ಸಾಕ್ಷ್ಯಗಳನ್ನು ಕಂಡುಹಿಡಿದಿದ್ದೇವೆ. ಆದರೆ ಇದಕ್ಕೂ ಮುಂಚೆ ಮಾನವರು ನಗರಗಳಲ್ಲ, ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಹೌದು, ಇದಕ್ಕೆ ಸಾಕ್ಷ್ಯ ಎಲ್ಲ ಬಂದು ನಿಮಗೆ ಈ ಭೀಂಬೇಟ್ಕಾ ಕೇವ್ಸಲ್ಲಿ ಸಿಗುತ್ತೆ. ಈ ಭೀಂಬೇಟ್ಕಾ ಕೇವ್ಸ್ನ ಕಂಡುಹಿಡಿದಿದ್ದೇ ಒಂದು ಅಚ್ಚರಿ ಮೂಡಿಸುವಂಥ ಕತೆ. 1956ರಲ್ಲಿ ಕಲಾ ವಿದ್ವಾಂಸ ಮತ್ತು ಪುರಾತತ್ವ ತಜ್ಞರಾದ ಡಾಕ್ಟರ್ VS ವಾಕಂಕರ್ ಅವರು ಭೋಪಾಲ್ನ ಸಮೀಪ ರೈಲು ಪ್ರಯಾಣ ಮಾಡುವಾಗ ರೈಲು ಈ ವಿಂಧ್ಯ ಪರ್ವತ ಶ್ರೇಣಿಗಳ ಮುಖಾಂತರ ಹಾದು ಹೋಗುವಾಗ ಅವ್ರಿಗೆ ದೂರದಲ್ಲಿ ಕಂಡಿದ್ದೇ ಈ ಭೀಂಬೇಟ್ಕಾ ಗುಹೆಗಳು. ಅವ್ರಿಗೆ ಮೊದಲು ಗೊತ್ತಾಗಲಿಲ್ಲ ಇಲ್ಲಿ ಏನಿದೆ ಅಂತ. ಬಟ್ ಅವರು ನೆಕ್ಸ್ಟ್ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಬಂದಿದ್ದೇ ಪ್ರಪಂಚದ ಈ ಸುಪ್ರಸಿದ್ಧ ಭೀಂಬೇಟ್ಕಾ ಕೇವ್ಸ್ಗೆ. ಇನ್ನು ಈ ಭೀಂಬೇಟ್ಕಾ ಗುಹೆಗಳಿಗೆ ಭೀಂಬೇಟ್ಕಾ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಪೌರಾಣಿಕ ಕಥೆಗಳ ಪ್ರಕಾರ ಪಾಂಡವರಲ್ಲಿ ಒಬ್ಬರಾದ ಭೀಮ ಈ ಗುಹೆಗಳಲ್ಲಿ ಧ್ಯಾನ ಮಾಡುತ್ತಿದ್ದರೆಂದು ನಂಬಲಾಗುತ್ತದೆ. ಆದ್ದರಿಂದಲೇ ಭೀಂಬೇಟ್ಕಾ ಎಂಬ ಹೆಸರು ಇದಕ್ಕೆ ಬಂದಿದೆ. ಭೀಮನ ಬೇಟಿಕಾ ಅಂದರೆ ಭೀಮನ ಆಸನ ಅಂತ ಇದರ ಅರ್ಥ. ಇಲ್ಲಿ ಒಟ್ಟು 750 ಗುಹೆಗಳಿದ್ದು ಅದರಲ್ಲಿ 500ಕ್ಕೂ ಹೆಚ್ಚು ಗುಹೆಗಳಲ್ಲಿ ಚಿತ್ರಗಳಿವೆ. ಈ ಚಿತ್ರಗಳಲ್ಲಿ ಮಾನವರ ಆಕೃತಿಗಳು, ಬೇಟೆ ಮತ್ತು ಸವಾರಿ ದೃಶ್ಯಗಳು, ಸಮುದಾಯ ನೃತ್ಯಗಳು, ಯುದ್ಧಗಳು, ದಿನನಿತ್ಯದ ಜೀವನದ ದೃಶ್ಯಗಳು ಇವನ್ನೆಲ್ಲ ಕಾಣಬಹುದು. ಚಿತ್ರಗಳಲ್ಲಿ ಬಳಸಿದ ಬಣ್ಣಗಳು ಮುಖ್ಯವಾಗಿ ಹಸಿರು, ಕೆಂಪು ಮತ್ತು ಬಿಳಿ ಬಣ್ಣಗಳು. ಈ ಚಿತ್ರಗಳನ್ನೆಲ್ಲ ಅವರು ನ್ಯಾಚುರಲ್ ಕಲರ್ಸ್ನ ಯೂಸ್ ಮಾಡಿನೇ ಬರೆದಿರ್ತಾರೆ. ಅಂದರೆ ಪ್ರಾಣಿಗಳ ಕೊಬ್ಬು, ಮರದ ರಸ, ಎಲೆಗಳ ರಸ ಇದನ್ನೆಲ್ಲ ನೀರಿನಲ್ಲಿ ಮಿಕ್ಸ್ ಮಾಡಿ ಆವಾಗ ಚಿತ್ರನ ಬಿಡಿಸಿರ್ತಾರೆ. ಹದಿನಾಲ್ಕು ವರ್ಷಗಳ ಹಿಂದೆ ಅಂದರೆ ಕಲ್ಲುಗಾಲದ ಯುಗ, ಸ್ಟೋನ್ ಏಜ್. ಈ ಸ್ಟೋನ್ ಏಜಲ್ಲಿ ಮಾನವರು ಗುಹೆ ಒಳಗಡೆ ಆಶ್ರಯ ಹುಡುಕಲು ಆರಂಭಿಸ್ತಾರೆ. ಆಗ ಅದೇ ಸಮಯದಲ್ಲಿ ಅವರ ಸಾಂಸ್ಕೃತಿಕ ಅಭಿವೃದ್ಧಿ ಆರಂಭವಾಗಿ ಅದು ಸಾವಿರಾರು ವರ್ಷಗಳವರೆಗೆ ಮುಂದುವರಿಯುತ್ತದೆ. ಭೀಂಬೇಟ್ಕಾ ಗುಹೆಯಲ್ಲಿರುವಂಥ ಚಿತ್ರಗಳನ್ನ 7 ವಿಭಿನ್ನ ಕಾಲಘಟ್ಟಗಳಾಗಿ ವಿಂಗಡಿಸಲಾಗುತ್ತದೆ. ಅದರಲ್ಲಿ ಕಾಲಘಟ್ಟ 1 ಅಪ್ಪರ್ ಪ್ಯಾಲಿಯೋಲಿಥಿಕ್ ಯುಗ, ಅಂದರೆ ಸುಮಾರು 40,000 ವರ್ಷಗಳ ಹಿಂದೆ. ಈ ಯುಗದಲ್ಲಿ ಮಾನವರು ಕಲ್ಲಿನ ಉಪಕರಣಗಳನ್ನು ಬಳಸುತ್ತಿದ್ದರು. ಹುಲಿ, ಕಾಡೆಮ್ಮೆ, ಗೇಂಡಾಮೃಗ ಮೊದಲಾದ ಪ್ರಾಣಿಗಳ ಚಿತ್ರಗಳನ್ನು ಹಸಿರು ಮತ್ತು ಗಾಢ ಕೆಂಪು ಬಣ್ಣಗಳಲ್ಲಿ ಚಿತ್ರಿಸಿದ್ದಾರೆ. ಕಾಲಘಟ್ಟ 2 ಮೆಸೊಲಿಥಿಕ್ ಯುಗ. ಈ ಯುಗದಲ್ಲಿ ಚಿತ್ರಗಳು ಸಣ್ಣದಾಗಿ ಹೆಚ್ಚು ಸ್ಪಷ್ಟವಾಗಿವೆ. ಮಾನವರು, ಪ್ರಾಣಿಗಳು, ಬೇಟೆ, ನೃತ್ಯ, ಸಂಗೀತ, ವಾದ್ಯಗಳು, ಪಕ್ಷಿಗಳು ಮತ್ತು ಗರ್ಭಿಣಿಯರ ಚಿತ್ರಗಳು ಕಂಡುಬರುತ್ತವೆ. ಇನ್ನು ಕಾಲಘಟ್ಟ 3 ಅಂದರೆ ತಾಮ್ರಯುಗ ಅಥವಾ ಕಂಚಿನ ಯುಗ. ಈ ಯುಗದಲ್ಲಿ ಮಾನವರು ಮಾಲ್ವಾ ಪ್ರದೇಶದ ಕೃಷಿ ಸಮುದಾಯಗಳ ಸಂಪರ್ಕಕ್ಕೆ ಬಂದರು ಮತ್ತು ವಸ್ತು ವಿನಿಮಯ ಪ್ರಾರಂಭವಾಯಿತು.
ಇನ್ನು ಕಾಲಘಟ್ಟ 4 ಮತ್ತು 5 ಅಂದರೆ ಐತಿಹಾಸಿಕ ಯುಗದ ಪ್ರಾರಂಭ. ಈ ಯುಗದಲ್ಲಿ ಕೆಂಪು, ಬಿಳಿ ಮತ್ತು ಹಳದಿ ಬಣ್ಣಗಳನ್ನು ಬಳಸಿ ಅಲಂಕಾರಿಕ ಚಿತ್ರಗಳನ್ನು ರಚಿಸಿದರು. ಮರದೇವತೆಗಳು ಮತ್ತು ಆಕಾಶ ರಥಗಳಂತಹ ಧಾರ್ಮಿಕ ಚಿತ್ರಗಳು ಕಾಣುತ್ತವೆ. ಇನ್ನು ಕಾಲಘಟ್ಟ 6 ಮತ್ತು 7 ಮಧ್ಯಯುಗ. ಈ ಯುಗದಲ್ಲಿ ಚಿತ್ರಕಲೆಯ ಗುಣಮಟ್ಟ ಇನ್ನಷ್ಟು ಉತ್ತಮವಾಯಿತು. ಬಣ್ಣಗಳನ್ನು ಪ್ರಾಣಿಗಳ ಕೊಬ್ಬು, ಸಸ್ಯಗಳ ರಸ, ಸುಣ್ಣಕಲ್ಲು ಮತ್ತು ಕಬ್ಬಿಣದ ಅಂಶಗಳಿಂದ ತಯಾರಿಸಿದರು. ಎರಡು 2003ರಲ್ಲಿ ಯುನೆಸ್ಕೋ ಸಂಸ್ಥೆ ಭೀಮ್ಬೇಟ್ಕಾ ಗುಹೆಗಳನ್ನು ವಿಶ್ವ ಪರಂಪರೆ ತಾಣವಾಗಿ ಘೋಷಿಸಿತು. ಅಂದರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಇದನ್ನು ಘೋಷಿಸಿತು. ಈ ಭೀಮ್ಬೇಟ್ಕಾ ಗುಹಾ ಚಿತ್ರಗಳು 30 ವರ್ಷಕ್ಕಿಂತ ಹೆಚ್ಚು ಹಳೆಯವು. ಆದರೆ ಪ್ರಪಂಚದ ಅತ್ಯಂತ ಹಳೆಯ ಅಂದರೆ 64,000 ವರ್ಷಗಳ ಹಳೆಯದಾದ ಗುಹಾ ಚಿತ್ರಗಳು ನಿಮಗೆ ಸ್ಪೇನ್ನಲ್ಲಿ ಕಂಡುಬರುತ್ತವೆ. ಪುರಾತತ್ವ ವಿಜ್ಞಾನಿಗಳ ಪ್ರಕಾರ ಅವರು ಇಲ್ಲಿ 10 ವಿಭಿನ್ನ ಚಿತ್ರ ಪದರಗಳನ್ನು ಪತ್ತೆ ಹಚ್ಚಿದ್ದಾರಂತೆ. ಅಂದರೆ ಅವರು ಇಲ್ಲಿ ಅಷ್ಟು ಜನ್ರೇಷನ್ನು ಚಿತ್ರನ ಬರೆದಿದ್ದಾರೆ. ಅಂದರೆ 10 ಲೇಯರಲ್ಲಿ ಚಿತ್ರ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನ್ರೇಷನಲ್ಲಿ ಸ್ಟೇ ಮಾಡಿದ್ದಾರೆ ಅಂತ. ಅಂದರೆ ತಲೆಮಾರುಗಳಿಂದ ಜನರು ಅದೇ ಗುಹೆಗಳಲ್ಲಿ ವಾಸಿಸ್ತಿದ್ರು. ಆದಿಕಾಲದ ಚಿತ್ರಗಳಲ್ಲಿ ಬೇಟೆ ದೃಶ್ಯಗಳು ಕಾಣಸಿಗುತ್ತವೆ. ಅಂದರೆ ನೃತ್ಯ ಮಾಡುವ ಮಾನವರು, ಪ್ರಾಣಿಗಳನ್ನು ಹಿಂಬಾಲಿಸುವ ದೃಶ್ಯಗಳು ಇವೆಲ್ಲ ಕಾಣುತ್ತವೆ. ನಂತರದ ಪದರಗಳಲ್ಲಿ ಬಿಲ್ಲು ಬಾಣ ಹಿಡಿದ ಯೋಧರು, ಜನಾಂಗೀಯ ಸಂಘರ್ಷಗಳ ಚಿತ್ರಗಳು ಕಾಣಿಸುತ್ತವೆ. ಈ ಚಿತ್ರಗಳಲ್ಲಿ ಪ್ರಾಣಿಗಳ ಚಿತ್ರಣ ಅತ್ಯಂತ ವೈವಿಧ್ಯಮಯವಾಗಿದೆ. ಒಂದೇ ಗುಹೆಯಲ್ಲಿ 16 ವಿವಿಧ ಪ್ರಭೇದಗಳ 250ಕ್ಕೂ ಹೆಚ್ಚು ಪ್ರಾಣಿಗಳ ಚಿತ್ರಗಳಿವೆ. ಇದಕ್ಕೆ ಮುಂಚೆ ನಾನು ತೋರಿಸಿದ ವಿಡಿಯೋದಲ್ಲಿ ಆ ಚಿತ್ರಗಳನ್ನ ನೀವು ಕಾಣ್ಬೋದು. ಇಲ್ಲಿನ ಚಿತ್ರಗಳಲ್ಲಿ ಆದಿಕಾಲದ ಧಾರ್ಮಿಕ ಕಲ್ಪನೆಗಳು ಕಾಣುತ್ತವೆ. ಒಂದು ಗೋಡೆಯಲ್ಲಿ ತ್ರಿಶೂಲ ಹಿಡಿದ ನಟರಾಜನಂತಿರುವ ಆಕೃತಿ ಕೂಡ ಇದೆ. ಇನ್ನೊಂದು ಕಡೆ ಯಕ್ಷರು ಮತ್ತು ಆಕಾಶದಲ್ಲಿ ಹಾರುವ ರಥಗಳು ಚಿತ್ರಿತವಾಗಿದೆ. ಪ್ರಸಿದ್ಧ ಬೋರೆ ಗುಹೆಯಲ್ಲಿ ಅರ್ಧ ಹಂದಿ, ಅರ್ಧ ಕುದುರೆ, ಅರ್ಧ ಆನೆಯಂತೆ ಕಾಣುವ ಒಂದು ದೈತ್ಯ ಪೌರಾಣಿಕ ಪ್ರಾಣಿಯ ಚಿತ್ರವಿದೆ. ಅದನ್ನು ಅಚ್ಚರಿಯಿಂದ ನೋಡುವ ಬೇಟೆಗಾರರು ಕೂಡ ಚಿತ್ರಿತವಾಗಿದ್ದಾರೆ. ಇಂದಿಗೂ ಸ್ಥಳೀಯ ಕೋರ್ಕು ಮತ್ತು ಗೋಂಡ್ ಜನಾಂಗಗಳು ಬೋರೆ ಸಂಬಂಧಿತ ಆಚರಣೆಗಳನ್ನು ಮುಂದುವರಿಸುತ್ತಿದೆ.
30,000 ವರ್ಷಗಳ ಹಿಂದೆ ಕೂಡ ಮಾನವರು ಕೇವಲ ಬದುಕಲು ಮಾತ್ರವಲ್ಲ, ಕನಸು ಕಾಣುತ್ತಿದ್ದರು, ಕಲ್ಪನೆ ಮಾಡುತ್ತಿದ್ದರು, ಕಥೆಗಳನ್ನು ಹೇಳುತ್ತಿದ್ದರು. ಈ ಶಿಲೆಗಳು ಮೌನವಾಗಿಲ್ಲ. ಇವು ನಮ್ಮೊಂದಿಗೆ ನಡೆಸುವ ಸಂಭಾಷಣೆಗಳು ಅನೇಕ ಸಾವಿರ ವರ್ಷಗಳ ಹಿಂದೆ ಇಲ್ಲೇ ಬದುಕಿದ್ದ ನಮ್ಮ ಪೂರ್ವಜರೊಂದಿಗೆ. ನಗರಗಳಿಗೂ ಮೊದಲು, ಪುಸ್ತಕಗಳಿಗೂ ಮೊದಲು ಮಾನವ ಕಲೆಯು ಶಿಲೆಗಳ ಮೇಲೆ ಹುಟ್ಟಿತು. ಇದು ಕಲ್ಲಲ್ಲ, ಇದು ಮಾನವನ ಇತಿಹಾಸ. ನೋಡಿದ್ರಲ್ಲ ಸ್ನೇಹಿತರೆ, ಈ ಭೀಂಬೆಟ್ಕಾ ಗುಹೆಗಳ ಮೇಲಿನ ಚಿತ್ರಗಳ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಾನು ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ತಿಳಿಸಿ. ಆದರೆ ನೀವು ಕೂಡ ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಡಿ. ಇದನ್ನು ನಾವು ನೋಡಲೇಬೇಕಾದಂಥ ಸ್ಥಳ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.